ಮೀಸಲಾತಿ ಹೋರಾಟಗಳ ಮಧ್ಯೆ ಗಾಣಿಗ ಸಮುದಾಯವೂ ಕೂಡ ತಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡೋ ಮೂಲಕ ಕೆಲ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಗಾಣಿಗ ಸಮಾಜ ಬಿಗಿ ಪಟ್ಟನ್ನ ಹಿಡಿದಿದೆ. ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕು ಅನ್ನೋದು ಅವರ ಬಹುದೊಡ್ಡ ಬೇಡಿಕೆ. ಅದನ್ನ ಈಗ ಗಾಣಿಗ ಸಮಾಜ ಸರ್ಕಾರದ ಮುಂದಿಡುವಂತಹ ಪ್ರಯತ್ನಗಳನ್ನ ನಡೆಸಿದ್ದು ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಪರಿಶಿಷ್ಟ ಪಂಗಡಕ್ಕೆ ನಮ್ಮನ್ನ ಸೇರ್ಪಡೆಗೊಳಿಸಿ ಅಂತ ಸದ್ಯದಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಅವರು ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾರೆ. ಅದರ ಸಂಬಂಧಿತವಾಗಿ ಆ ವಿಚಾರವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯದಲ್ಲಿಯೇ ಇಡೀ ಗಾಣಿಗ ಸಮುದಾಯದ ಶಕ್ತಿ ಪ್ರದರ್ಶನ ಆಗತ್ತೆ, ಆ ಮೂಲಕ ಸರ್ಕಾರವನ್ನ ಎಚ್ಚರಿಸುವಂತಹ ಪ್ರಯತ್ನ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ವಿಜಯಪುರ ಕೊಲ್ಹಾರದ ದಿಗಂಬರೇಶ್ವರ ಮಠದ ಕಲ್ಲಿನಾಥ ಸ್ವಾಮೀಜಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಪಂಗಡಕ್ಕೆ ಗಾಣಿಗ ಸಮುದಾಯವನ್ನ ಸೇರ್ಪಡೆಗೊಳಿಸಬೇಕು ಅಂತ. ಮೀಸಲಾತಿ ಬೇಡಿಕೆ ಈಡೇರಿಸದೆ ಹೋದ್ರೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆಯನ್ನ ಹಾಕಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಗಳನ್ನ ಈಗಾಗಲೇ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಅವರ ಬೇಡಿಕೆಗಳು ಈಡೇರುತ್ತಾ ಕಾರಣ ನೋಡಬೇಕು. ಅಷ್ಟೇ ಅಲ್ಲ, ಮಾದಿಗ ಸಮುದಾಯದವರು ಕೂಡ ತಮ್ಮ ಷರತ್ತುಗಳನ್ನ ಈಗ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದೇನು ಅಂದ್ರೆ ಮಾದಿಗರಿಗೆ ಒಳ ಮೀಸಲಾತಿ ನೀಡುವಂತೆ ಆಗ್ರಹವನ್ನ ಅವರು ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿಯ ಆಗ್ರಹ ಈಗ ಮಾದಿಗ ಸಮುದಾಯದ್ದು. ಅವರ ಬೇಡಿಕೆಯನ್ನ ಸರ್ಕಾರ ಈಗ ಈಡೇರಿಸುತ್ತಾ ಮಾರ್ಚ್ 25ರಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಬ್ಬೊಬ್ರು ಕೂಡ ಒಂದೊಂದು ಡೆಡ್ ಲೈನ್ ಅನ್ನ ಕೊಡ್ತಾ ಇದ್ದಾರೆ. ಅಷ್ಟರ ಒಳಗಾಗಿ ನೀವು ನಮ್ಮ ಬೇಡಿಕೆನ ಫುಲ್ಫಿಲ್ ಮಾಡಬೇಕು ಅಂತ. ಅದರಂತೆ ಈಗ ಮಾದಿಗ ಸಮಾಜದವರು 25ನೇ ತಾರೀಕಿನ ಡೆಡ್ ಲೈನ್ ಅನ್ನ ಕೊಡ್ತಾ ಇದ್ದಾರೆ. ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ಶಿಫಾರಸ್ ಏನಿದೆ ಅದನ್ನ ಜಾರಿ ಮಾಡಬೇಕು ಅನ್ನುವಂತಹ ಪಟ್ಟು ಹರಿಹರದ ದಲಿತ ಹೋರಾಟಗಾರ ಬಿ ಕೃಷ್ಣಪ್ಪ ಸಮಾಧಿಯಿಂದ ಪಾದಯಾತ್ರೆಯನ್ನ ನಡೆಸುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 14ರ ಅಂಬೇಡ್ಕರ್ ಜಯಂತಿಯಂದು ಬೆಂಗಳೂರಿಗೆ ಪಾದಯಾತ್ರೆಯನ್ನ ಕೂಡ ಕೈಗೊಳ್ಳುವಂತಹ ವಿಚಾರವಾಗಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಿತವಾಗಿ ದಿನಾಂಕವನ್ನು ಕೂಡ ನಿಗದಿಪಡಿಸಿಕೊಳ್ಳಲಾಗಿದೆ. ಅಷ್ಟರ ಒಳಗಾಗಿ ನಮಗೆ ಪಾದಯಾತ್ರೆಗೆ ಅಥವಾ ಹೋರಾಟಕ್ಕೆ ಅವಕಾಶವನ್ನು ಮಾಡಿಕೊಡದೆ ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ದೆ ಆದರೆ ಅದು ಒಳಿತು ಅನ್ನುವಂತಹ ಎಚ್ಚರಿಕೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾರೋಪ ಸಮಾವೇಶವನ್ನ ಕೈಗೊಳ್ಳೋ ಮೂಲಕ ಮಾದಿಗ ಸಮುದಾಯದವರ ಶಕ್ತಿ ಪ್ರದರ್ಶನಕ್ಕೆ ದಿನಾಂಕವನ್ನು ಕೂಡ ನಿಗದಿಪಡಿಸಿಕೊಳ್ಳಲಾಗಿದೆ. ಸೊ ಮುಂದುವರೆದಂತೆ ಗಂಗಾವತಸ್ಥದವರು ಕೂಡ ತಮ್ಮ ಒಂದು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ. ಅದೇನು ಅನ್ನೋದನ್ನ ಗಮನಿಸೋಣ. ಗಂಗಾಮತಸ್ಥ ಹಾಗೂ 38 ಉಪಜಾತಿಗಳನ್ನ ಎಸ್ಟಿಗೆ ಸೇರಿಸಲು ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಎಸ್ಟಿಗೆ ಮೀಸಲಾತಿ ಕೊಡಿ, ಎಸ್ಟಿಗೆ ಸೇರ್ಪಡೆಯನ್ನಗೊಳಿಸಿ ಅನ್ನೋದು ಗಂಗಾಮತಸ್ಥ ಸಮುದಾಯದ ಬಹುದೊಡ್ಡ ಬೇಡಿಕೆಯಾಗಿದೆ. 38 ಉಪಜಾತಿಗಳನ್ನ ಸೇರ್ಪಡೆಗೊಳಿಸಿ 2014ರ ಮಾರ್ಚ್ನಲ್ಲೇ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಹೇಳಲಾಗಿತ್ತು. 2 ಬಾರಿ ಪ್ರಸ್ತಾವ ತಿರಸ್ಕರಿಸಿತ್ತು ಜನಗಣತಿ ಮಹಾನಿರ್ದೇಶಕರು. ಸೊ ಈಗ 2018ರ ಅಕ್ಟೋಬರ್ ಮತ್ತು 2019ರ ಜುಲೈನಲ್ಲಿ ಹೆಚ್ಚುವರಿ ದಾಖಲೆಯನ್ನು ಕೂಡ ಈ ಸಂಬಂಧಿತವಾಗಿ ಸಲ್ಲಿಕೆ ಮಾಡಲಾಗಿದೆ. ಫೆಬ್ರವರಿ 2ರಂದು ಕೇಂದ್ರಕ್ಕೆ ಮತ್ತೆ ಹೆಚ್ಚುವರಿ ಮಾಹಿತಿ ಕೊಟ್ಟು ದಾಖಲೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ರಿಂದ. ರವೀಶ್, ಸಾಲು ಸಾಲು ಬೇಡಿಕೆಗಳಂತೂ ಬರ್ತಾ ಇದೆ. ಅದಕ್ಕೆ ಸಂಬಂಧಿತವಾಗಿ ಡೆಡ್ ಲೈನ್ ಸಹ ಕೊಡ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಮತ್ತೊಂದು ಅಂತ. ಈಗ ಇದನ್ನ ಪೂರೈಕೆ ಮಾಡಲಿಕ್ಕೆ ಅವರ ಒಂದು ಬೇಡಿಕೆಗಳನ್ನ ಪೂರೈಸಲಿಕ್ಕೆ ಸಾಧ್ಯವಾಗುತ್ತಾ? ದಿವ್ಯಾ, ಖಂಡಿತವಾಗಿ ಕೂಡ ಈ ವಿಚಾರವಾಗಿ ಸರ್ಕಾರ ಇನ್ನೂ ಇಕ್ಕಟ್ಟಿನಲ್ಲೇ ಇದೆ. ಅಂದರೆ ನ್ಯಾಯಮೂರ್ತಿ ಜೆ ಸದಾಶಿವ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಬೇಕು ಅಂತಲೂ ಕೂಡ ಬಹುದಿನಗಳಿಂದ ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಅಂದರೆ ಒಳ ಮೀಸಲಾತಿ ವಿಚಾರವಾಗಿ ಏನೆಲ್ಲ ಶಿಫಾರಸುಗಳನ್ನು ಸದಾಶಿವ ಆಯೋಗ ಕೊಟ್ಟಿದೆಯೋ ಆ ಒಂದು ಶಿಫಾರಸುಗಳನ್ನು ಜಾರಿಗೆ ತರಬೇಕು ಅಂತಲೂ ಕೂಡ ಆ ಒಂದು ಒತ್ತಾಯ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲೇ ಎಲ್ಲೋ ಒಂದು ಕಡೆ ಮಾದಿಗ ಸಮುದಾಯ ಏನಿದೆ ಅವರು ಕೂಡ ಒಳ ಮೀಸಲಾತಿಯನ್ನು ಕೊಡಲೇಬೇಕು ಅಂತಲೂ ಕೂಡ ಇದೇ ಮಾರ್ಚ್ 25ರಿಂದಲೂ ಕೂಡ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಪಾದಯಾತ್ರೆ ಮೂಲಕ ಏಪ್ರಿಲ್ನಲ್ಲೂ ಕೂಡ ಸಮಾವೇಶಗೊಂಡು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಸದಾಶಿವ ಆಯೋಗದ ಶಿಫಾರಸುಗಳನ್ನ ಜಾರಿಗೆ ತರಬೇಕು ಅನ್ನೋ ಕೂಗನ್ನು ಅವರೊಬ್ಬರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದಲ್ಲ, ಬಹಳಷ್ಟು ಒಳ ಮೀಸಲಾತಿಗೆ ಒತ್ತಾಯಿಸ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಒತ್ತಾಯ ಮಾಡಿರ್ತಕ್ಕಂಥದ್ದು. ಇದನ್ನು ಸರ್ಕಾರ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇಲ್ಲೂ ಕೂಡ ಒಂದು ಜಾತಿಗೆ ಒಳ ಮೀಸಲಾತಿ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೊಂದು ಜಾತಿಯು ಕೂಡ ಒಂದು ರೀತಿಯಲ್ಲಿ ಕೋಪಗೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇನ್ನೊಂದು ಸೂಕ್ಷ್ಮ ವಿಚಾರ, ಗಂಗಾಮತಸ್ಥರಿಗೆ ಎಸ್ ಟಿ ಮೀಸಲಾತಿಗೆ ಸೇರಿಸಿ ಕ್ಯಾಬಿನೆಟ್ನಲ್ಲಿ ಶಿಫಾರಸ್ ಮಾಡಿದರೂ ಕೂಡ 2 ಬಾರಿ ರಿಜೆಕ್ಟ್ ಆಗಿದೆ. ಹಾಗಾಗಿ ಅಗತ್ಯ ದಾಖಲೆಗಳನ್ನು ಸಲ್ಲಿಕೆ ಮಾಡದೇ ಹೋದರೂ ಕೂಡ ಕೇವಲ ಕಾಟಾಚಾರಕ್ಕೆ ಏನಾದರೂ ಶಿಫಾರಸ್ ಮಾಡಿದರೆ
ಕೇಂದ್ರ ಸರ್ಕಾರದಿಂದ ಅದಕ್ಕೆ ಬೇರೆ ಬೇರೆ ರೀತಿಯ ಕೊಕ್ಕೆಯನ್ನು ಹಾಕಿ ವಾಪಸ್ ಕಳಿಸುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅದಕ್ಕೆ ನಿದರ್ಶನ ಅಂದರೆ ಗಂಗಾ ಮತಸ್ಥರ ಒಂದು ಮೀಸಲಾತಿ ಎಸ್ ಟಿ ಮೀಸಲಾತಿಗೆ ಸೇರ್ಪಡೆಯಾಗಿರ್ತಕ್ಕಂಥ ಒಂದು ಶಿಫಾರಸ್ ಏನಿದೆ ಅದು ರಿಜೆಕ್ಟ್ ಆಗಿರ್ತಕ್ಕಂಥದ್ದು. ಈಗ ಮತ್ತೆ ವಾಪಸ್ ಕಳಿಸಿದರೆ ಅದನ್ನು ಯಾವ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈ ವಿಚಾರಗಳ ಬಗ್ಗೆ ಸಾಕಷ್ಟು ಸರ್ಕಾರಕ್ಕೂ ಸವಾಲಿರ್ತಕ್ಕಂಥದ್ದು. ಇದನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಎಲ್ಲಾ ಸಮುದಾಯಗಳನ್ನು ಒಟ್ಟಿಗೆ ಕೊಂಡೊಯ್ಯುವಂತಹ ಸೂತ್ರವನ್ನು ರಚನೆ ಮಾಡುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.